ನಮಸ್ಕಾರ ವೀಕ್ಷಕರೇ. ಕಾಲ ನಿರ್ಣಯ ಬುಕ್ಕಲ್ಲಿರುವಂಥ ವಚನಗಳನ್ನ ನಿಮಗೆ ತುಂಬಾನೇ ತಿಳಿಸ್ತಾ ಇರ್ತೀನಿ. ಕಾರಣ ಇಷ್ಟೇ, ಆ ವಚನಗಳಲ್ಲಿ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳುವಂಥ ಎಷ್ಟೋ ವಿಷಯಗಳಿದೆ. ಪ್ರಳಯ, ವಿನಾಶ ಇದನ್ನ ಬಿಟ್ಟು ಕೂಡ ನಾವು ಬದುಕೋ ದಾರಿಗಳನ್ನ ಅದರಲ್ಲಿ ಕಂಡುಕೋಬಹುದು. ಯಾವ ದಾರಿ ಸರಿ, ಯಾವುದು ತಪ್ಪು, ನಾವು ಹೋಗ್ತಾ ಇರೋ ದಾರಿ ಸರಿನಾ, ನಮ್ಮ ಸುತ್ತಮುತ್ತ ರಾಜಕಾರಣ ಆಗ್ಬೋದು, ಸಾಮಾಜಿಕ ಜೀವನ ಆಗ್ಬೋದು, ಯಾವ ರೀತಿ ಇದೆ, ಇದನ್ನೆಲ್ಲ ಅವರ ವಚನಗಳ ಮೂಲಕ ತಿಳಿಸುವಂಥ ಕೆಲಸ ಮಾಡಿದ್ರು. ಅದನ್ನ ನಾನು ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತಾ ಇರ್ತೀನಿ. ಇದರಿಂದ ಒಂದು 4 ಜನಕ್ಕಂತೂ ಅನುಕೂಲ ಆಗೇ ಆಗುತ್ತೆ. ನಾವು ಸರಿಯಾದ ದಾರಿನಲ್ಲಿ ಹೋಗ್ತಾ ಇದ್ದೀವ, ಈ ದಾರಿ ತಪ್ಪಾ ಸರಿನಾ ಅಂತ ಡಿಸೈಡ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗೋದ್ರಿಂದ ನಾವು ಈ ವಿಷಯಗಳನ್ನ ನಿಮಗೆ ತಿಳಿಸ್ತಾ ಇರ್ತೀವಿ. ವಚನಗಳಾಗ್ಬೋದು, ಇನ್ನ ಬೇರೆ ಬೇರೆ ವಿಷಯಗಳಾಗ್ಬೋದು, ಆಗಿನ ಕಾಲದಲ್ಲಿ ಬರೆದಿಟ್ಟಿರೋದು ಏನಂದ್ರೆ ಮುಂದಿನ ದಿನಗಳಲ್ಲಿ ನಾವು ಯಾವ ದಾರಿನ ಫಾಲೋ ಮಾಡಬೇಕು ಅಂತ. ಈಗ ನಾವು ಹೇಗೆ ರಾಮಾಯಣದಲ್ಲಿ ರಾಮನ ಮಹಾಪುರುಷ, ಪುರುಷೋತ್ತಮ ಅಂತ ಅವನ ಗುಣಗಳನ್ನ ನಮ್ಮಲ್ಲಿ ನಾವು ಅಳವಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವೋ, ಅದೇ ರೀತಿ ವಚನಗಳು ಕೂಡ ಬದುಕೋದಕ್ಕೆ ದಾರಿನ ತೋರಿಸುವಂತ ಕೆಲಸ ಮಾಡುತ್ತೆ. ನಾವು ಯಾವ ರೀತಿ ಬದುಕಬೇಕು ಅಂತ. ಅದೇ ನಮ್ಮ ಗುರಿ. ಏನಂದ್ರೆ ಜನರಿಗೆ ಒಳ್ಳೆ ಬದುಕೋ ದಾರಿನ ತೋರಿಸೋದು ನಾವು ಗುರಿ ಇಟ್ಕೊಂಡು ಈ ವಿಷಯಗಳನ್ನ ನಿಮಗೆ ತಿಳಿಸ್ತಾ ಇರ್ತೀವಿ. ಇದನ್ನ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ಳಿ. ಕೆಲವಷ್ಟು ಜನಕ್ಕೆ ಇಷ್ಟ ಆಗದೆ ಇರ್ಬೋದು, ಏನು ಈ ವಿಷಯಗಳನ್ನ ನಮಗೆ ತಿಳಿಸ್ತಿದ್ದೀರಾ ಅಂತ. ಇಷ್ಟ ಆದವರು ಇದರಲ್ಲಿರುವಂಥ ವಿಷಯಗಳನ್ನ ಅರ್ಥ ಮಾಡ್ಕೊಂಡು ಒಂದು 4 ಜನಕ್ಕೆ ಅರ್ಥ ಮಾಡಿಸೋ ಕೆಲಸ ಮಾಡಿ. ಅದರಿಂದ ಒಳ್ಳೆ ದಾರಿ ಅನ್ನೋದು, ಒಳ್ಳೆ ಸೊಸೈಟಿ, ಸಮಾಜ ಅನ್ನೋದು ಸೃಷ್ಟಿ ಆಗುತ್ತೆ ಅನ್ನೋದು ನಮ್ಮ ಉದ್ದೇಶ. ಇನ್ನು ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ಇವತ್ತು ನಾವು ಎಮ್ಮಿ ಬಸವಣ್ಣವರ ಕಾಲಜ್ಞಾನದಲ್ಲಿರುವಂಥ ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ. ಅವರು ಬರೆದಿರುವಂಥ ಕಾಲಜ್ಞಾನದ ವಿಷಯಗಳೇನೆಂದರೆ, ಎಚ್ಚರಿಕೆ, ಮುಂದಿನ ದಿನಮಾನಕ್ಕೆ ಎಚ್ಚರಿಕೆ, ಹೆಚ್ಚಿನ ದೇವತೆ ಮುಚ್ಚಿ ಕೊಂದಾಳು ಬಚ್ಚಿಟ್ಟು, ಎಚ್ಚರಿಕೆ, ಜನರನ್ನ ಮುಂದೆ ಕೊಲ್ತಳೆ ದೇವತೆಗಳು ಅಂತ ತಿಳಿಸ್ತಾ ಇದ್ದಾರೆ. ಕಾಣ್ಯದಿಂದಲೇ ದುರ್ಗಿತಾ ಬಂದಾಳು ಎಚ್ಚರಿಕೆ, ಅಯ್ಯ ಕರಿ ಮಾಡ್ಯಾಳು ಕರುಣವಿಲ್ಲದೆಯೇ ಎಚ್ಚರಿಕೆ. ಮುಂದಿನ ದಿನಗಳಲ್ಲಿ ದುರ್ಗಿ ಬಂದಾಗ ಕರುಣೆ ಇಲ್ಲದೆ ಕೊಲ್ತಾಳೆ ಅಂತ ಇವ್ರ ವಚನದಲ್ಲಿ ಎಚ್ಚರಿಕೆ ಕೊಟ್ಟು ತಿಳಿಸ್ತಾ ಇದ್ದಾರೆ. ಮಾಯಾದಿ ಕೊಂದಾಳು ಮಾನವರನ್ನೆಲ್ಲ ಅಯ್ಯಸಾಯಾದೆ ಉಳಿಯಾರು ಸಂಸಾರ ಸಹವಾಗಿ, ಮದ್ದು ಮಂತ್ರವ ಬಲ್ಲ ಸಿದ್ಧ ಪಂಡಿತರನ್ನು ಅಯ್ಯ ಕದ್ದುಕೊಂಡು ಇದ್ದಾಳು ದುರ್ಗಿಯು ಮುಂದಿನ್ನು. ಇಲ್ಲಿ ದುರ್ಗಿ ಯಾವ ರೀತಿ ಮನುಷ್ಯನ ಬಲಿ ಪಡಿತಾಳೆ ಅಂತ ಅವ್ರ ವಚನಗಳಲ್ಲಿ ತಿಳಿಸ್ತಾ ಇದ್ದಾರೆ. ಮಂತ್ರ, ಮದ್ದು ಇವನ್ನೆಲ್ಲ ಬಲ್ಲ ಪಂಡಿತರು ಅಂತ ಯಾಮಾರಿಸ್ತಾ ಇರ್ತಾರಲ್ಲ ಜನರಿಗೆ, ಅಂಥವ್ರನ್ನ ಕದ್ದು ಕೊಲ್ತಾಳೆ ದುರ್ಗಿ ಅಂತ ತಿಳಿಸಿದ್ದಾರೆ. ಅಂತ್ರವು ಕೆಟ್ಟಾವು ಮಂತ್ರಗಳೆಳಿದಾವು ಅಂದ್ರೆ ಯಂತ್ರಗಳೆಲ್ಲ ಕಟ್ತಾ ಇರ್ತಾರಲ್ಲ, ಅಂಥದ್ದೆಲ್ಲ ಕೆಡುತ್ತೆ, ಮಂತ್ರಗಳು ಅಳಿಯುತ್ತೆ. ಅಯ್ಯ ತಂತ್ರವು ತಮಗೆ ಬಯಲಾಗಿ ಹೋದಾವು, ಶಾಂತಿಯ ಮಾಡ್ಯಾರು ಹೋಮದ ನಿಕ್ಯಾರು. ಶಾಂತಿ ಮಾಡ್ತೀವಿ, ಹೋಮ ಮಾಡ್ತೀವಿ ಅಂತ ಏನೇನೋ ಮಾಡಿಸ್ತಾರೆ. ಅಯ್ಯ ಶಾಂತಿಯ ರೂಪನು ಕರ್ಣಾದಿ ಮಾಡ್ಯಾರು, ಮರುಗಿಯ ಹೆಸರಲ್ಲ ಮಕ್ಕಳ ಕರೆದಾರು. ಅಯ್ಯ ದೊರೆ ಅರಮನೆ ಬಿಟ್ಟು ಓಡಿ ಹೋದಾರು, ಉರಿಗೋಲು ಇಲ್ಲದೆ ಉರಿದು ಕೊಂದಾಳು, ಮುಂದೆ ಬರಿಬಾಯ ತುರುಕರ ಬಯಲು ಮಾಡ್ಯಾಳು. ಇಲ್ಲಿ ಅರಮನೆ ಬಿಟ್ಟು ಓಡೋಗ್ತಾರೆ ದೊರೆಗಳು ಅಂತ ತಿಳಿಸ್ತಾರೆ. ಅಂದ್ರೆ ನಾವು ಎಲ್ಲಾದ್ರೂ ಹೋಗಿ ಬದುಕೊಳ್ಳೋಣ ಅನ್ನೋ ಯೋಚನೆನೂ ಮಾಡೋದಕ್ಕೆ ಸಮಯ ಕೊಡೋದಿಲ್ಲ. ಆ ರೀತಿ ದುರ್ಗಿ ಕೊಲ್ತಾಳೆ ಪಾಪ ಮಾಡಿದವ್ರನ್ನ ಅಂತ ತಿಳಿಸ್ತಾರೆ. ಪಾಪ ಮಾಡಿದವ್ರು ಭೂಮಿ ಮೇಲೆ ಜಾಸ್ತಿ ಆಗೋಗ್ಬಿಟ್ಟಿದ್ದಾರೆ ಬಿಡಿ. ಆದ್ರೂ ಕೂಡ ಸದ್ಯಕ್ಕೆ ಏನು ಪರಿಸ್ಥಿತಿಗಳೇನು ಬದಲಾಗಿಲ್ಲ ಅಂತ ಜನ ಅನ್ಕೋಬಹುದು. ಬಟ್ ಆದ್ರೆ ಟೈಮ್ ಯಾವ ರೀತಿ ಆಟ ಆಡಿಸ್ತಾ ಇರುತ್ತೋ ಏನು ಹೇಳೋದಕ್ಕಾಗೋದಿಲ್ಲ. ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತು. ಒಬ್ಬೊಬ್ರಿಗೆ ಒಂದೊಂದು ಕಷ್ಟ ಇದ್ದೇ ಇರುತ್ತೆ. ದುಡ್ಡು ಕೋಟ್ಯಾಂತರ ರೂಪಾಯಿ ಇದ್ರು ಅನುಭವಿಸೋದಕ್ಕಾಗೋದಿಲ್ಲ ಅಂತ ಕಷ್ಟಗಳು. ಕಾರಣ ಅವ್ರು ಬರ್ತಾರೆ, ರೈಡ್ ಮಾಡ್ತಾರೆ, ಇವ್ರು ಬರ್ತಾರೆ, ಇನ್ನೊಂದಾಗುತ್ತೆ, ಕಳ್ತನ ಆಗುತ್ತೆ, ದರೋಡೆ ಆಗುತ್ತೆ ಅಂತ ಯೋಚನೆ ಮಾಡ್ಕೊಂಡೇ ಕೊರಗೋ ಲೈಫ್ ಆಗೋಗ್ಬಿಡಿರುತ್ತೆ. ಯಾರೋ 100ರಲ್ಲಿ ಒಬ್ರು ಇಬ್ರು ಮಾತ್ರ ಪುಣ್ಯ ಮಾಡಿರ್ತಾರೆ ಅಂತಾರಲ್ಲ, ಕೋಟಿ ಆಸ್ತಿ ಇದ್ದವರು ಅನುಭವಿಸ್ತಾ ಇರ್ತಾರೆ. ಏನು ಉಳಿದವರೆಲ್ಲ ಸಾವಿರಾರು ಕೋಟಿ ಆಸ್ತಿ ಇದ್ರು ಇನ್ನ ಜಾಸ್ತಿ ಮಾಡಬೇಕು, ಅದನ್ನ ಡಬಲ್ ಮಾಡಬೇಕು, ನಾನು ನಂಬರ್ 1 ಆಗಬೇಕು ಅಂತ ಕಷ್ಟಪಡ್ತಾನೆ ಇರ್ತಾರೆ. ಅನುಭವಿಸೋದಕ್ಕೆ ಆಗೋದೇ ಇಲ್ಲ. ಅಂತ ದುಃಖದ ದಿನಗಳು ಕೂಡ ಬರುತ್ತೆ. ಇನ್ನ ಕೆಲವೊಬ್ಬರಿಗೆ ಬರೀ 100 ರೂಪಾಯಿ ದುಡಿದ್ರು ಅದರಲ್ಲಿ ಖುಷಿ ಕಾಣ್ತಾ ಇರ್ತಾರೆ. ಅಂತ ಪುಣ್ಯವಂತರು ಕೂಡ ಇರ್ತಾರೆ. ಕೆಲವರು ಕೋಟಿ ದಿನಕ್ಕೆ ದುಡಿದ್ರು ಕೂಡ ಅವ್ರಿಗೆ ದುಃಖದಲ್ಲಿ ಮುಳುಗಿರ್ತಾರೆ. ಅಂತ ಜನ ಕೂಡ ಇರ್ತಾರೆ. ಇದೆಲ್ಲ ಬಂದು ಮಾಯೆಯ ರೂಪದಲ್ಲಿ ದುರ್ಗಿಯರು ಮಾಡುವಂತ ಕೆಲಸ ಅಂತಾನೆ ಇವರ ವಚನಗಳಲ್ಲಿ ತಿಳಿಸಿದ್ದಾರೆ. ಮುಚ್ಚಿದ ಕದಗಳು ಬಿಚ್ಚದೆ ಸತ್ತಾರು, ಅಯ್ಯ ಕೊಚ್ಚಾಡಿ ಲೋಕವ ಮುಚ್ಚಿ ಕೊಂದಾಳು. ಬಾಕ್ಲನ್ನ ಮುಚ್ಚಿರ್ತಾರೆ, ತೆಗಿದೇನೆ ಬಾಕ್ಲನ್ನ ಹಾಗೆ ಒಳಗಡೆನೆ ಸತ್ತೋಗಿರ್ತಾರೆ. ಅಂತ ಕಾಲನೂ ಕೂಡ ಬರುತ್ತೆ. ಕೊಳ್ಳಿಯ ತಕ್ಕೊಂಡು ದಿಲ್ಲಿಗೆ ಹೋದಾಳು, ಅಯ್ಯ ಬಲ್ಲಿದ ಕಾನರ ಉರುಳಿಸಿ ಬಿಟ್ಟಾಳು.
ಕೊಳ್ಳಿ ಬೆಂಕಿ ಕೆಂಡದ ಕೊಳ್ಳಿನ ತಗೊಂಡು ದಿಲ್ಲಿಗೆ ಹೋಗ್ತಾಳೆ. ಅಲ್ಲಿ ಬಲ್ಲಿದ ಕಾನರ ಅಂದ್ರೆ ತುಂಬಾ ಬುದ್ಧಿವಂತರು ಅಂತ ತಾವೇ ಹೇಳ್ಕೊಂಡು ಮೆರಿತಾ ಇರ್ತಾರಲ್ಲ ಅಂತವರ ಗುಂಪನ್ನ ಉರುಳಿಸ್ತಾಳೆ. ಉಲ್ಲರಿಗೊಂಡಂತೆ ಉರಿದಾಳು ದಿಲ್ಲಿಯ ಅಯ್ಯ ಬಳ್ಳಲಿ ಎಳೆದಾರು ಬಯಲು ಮಾಡಿಯಾಳು. ದಿಲ್ಲಿನ ಉಲ್ಲುರಿಗೊಂಡಂತೆ ಅಂದ್ರೆ ಹುಲ್ಲನ್ನ ಯಾವ ರೀತಿ ಬೆಂಕಿ ಹಚ್ಚಿದ್ರೆ ಯಾವ ರೀತಿ ಹತ್ಕೊಂಡು ದಗದಗ ಉರಿದ ಹೋಗ್ತು ಆ ರೀತಿ ದಿಲ್ಲಿನ ಉರಿಸ್ತಾಳೆ ದುರ್ಗಿ ಬಂದು ಅಂತ ಎಮ್ಮಿ ಬಸವಣ್ಣವರು ಅವ್ರ ವಚನದಲ್ಲಿ ತಿಳಿಸ್ತಾ ಇದ್ದಾರೆ. ಬಲ್ಲಿದರನ್ನೆಲ್ಲ ಗುಳ್ಳಲಿ ಕೊಂದಾಳು, ಅಯ್ಯ ಸುಳ್ಳರನ್ನೆಲ್ಲ ಮಲಗಿಸಿ ಕೊಂದಾಳು, ಎಚ್ಚರಿಕೆ ಎಚ್ಚರಿಕೆ. ಸುಳ್ಳು ಹೇಳೋರ್ನೆಲ್ಲ ಮಲಗಿಸಿ ಕೊಲ್ತಾಳೆ ಅಂತ ಇವ್ರ ವಚನದಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನ ಕಳ್ಳರನ್ನೆಲ್ಲ ಕೊಳ್ಳಲಿ ಕೊಂದಾಳು, ಅಯ್ಯ ಕುಳ್ಳರನ್ನೆಲ್ಲ ಮುಳ್ಳಿಲಿ ಕೊಂದಾಳು. ಕಳ್ಳರನ್ನ ಕೊಳ್ಳಲಿ ಅಂದ್ರೆ ಕೊಡಲಿ ಇರ್ಬೋದು ಅನ್ಕೊಳ್ತೀನಿ. ಇನ್ನ ಕುಳ್ಳರನ್ನ ಮುಳ್ಳಲಿ ಕೊಲ್ತೀನಿ ಅಂತ ಹೇಳ್ತಾಳೆ. ಅದು ಎಷ್ಟು ದೊಡ್ಡ ಮಾತುಗಳಲ್ಲಿ ಇವ್ರು ಹೇಳಿದ್ದಾರೆ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಒಂದೊಂದು ರೂಪದಲ್ಲಿ ದುರ್ಗಿಯರು ಬಂದು ಮನುಷ್ಯರನ್ನ ಟಾರ್ಚರ್ ಕೊಟ್ಟು ಕೊಲ್ತಾರೆ, ನಾವು ಮಾಡಿರೋ ಅಂತ ಪಾಪ ಪುಣ್ಯ ಆಧಾರದ ಮೇಲೆ ಅಂತ ಇವ್ರ ವಚನಗಳಲ್ಲಿ ತಿಳಿಸ್ತಾ ಹೋಗಿದ್ದಾರೆ. ಪಟ್ಟದವರು ಮುಟ್ಟದೆ ಕೊಂದಾಳು, ಅಯ್ಯ ಕೊಟ್ಟದ ಬ್ಯಾಡರ ಕೊಚ್ಚಾಡಿ ಕೊಂದಾಳು. ಇಲ್ಲಿ ಪಟ್ಟದವ್ರನ್ನ ಅಂದ್ರೆ ಈ ರಾಜ್ಯ ಆಳವ್ರನ್ನ, ಇನ್ನ ಬೇರೆ ಬೇರೆ ಪೋಸ್ಟ್ ಅಲ್ಲಿರೋರ್ನ, ಪಟ್ಟದಲ್ಲಿರೋರ್ನ ಮುಟ್ಟದೆ ಕೊಲ್ತಾಳೆ ಅಂತ ತಿಳಿಸ್ತಾರೆ. ಯಾವ್ದಾವ್ದು ರೀತಿ ವಚನಗಳಿದೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ಹೊಟ್ಟು ಮಾಡುತ್ತ ತೂರ್ಯಾಳು ಲೋಕವ, ಅಯ್ಯ ಗಟ್ಟಿ ಭಕ್ತರ ಹುಳಿ ತೋರ್ಯಾಳು. ಇಲ್ಲಿ ಹೇಳ್ತಾರೆ ಎಲ್ಲರೂ ಒಟ್ಟು ಜಳ್ಳು ಅಂದ್ರೆ ಈಗ ರಾಗಿನ ಯಾವ ರೀತಿ ಗಾಳಿನಲ್ಲಿ ತೂರ್ತಾರೆ, ಗಟ್ಟಿ ಬೀಜಗಳು ಉಳ್ಕೊಳ್ತವೆ, ಹೊಳ್ಳೆಲ್ಲ ಹಾರೋಗುತ್ತಲ್ಲ, ಆ ರೀತಿ ಇಲ್ಲೂ ಕೂಡ ಆಗುತ್ತೆ. ದುರ್ಗಿ ಆ ಕೆಲಸ ಮಾಡ್ತಾಳೆ ಅಂತ ಇವರು ತಿಳಿಸಿರುವಂಥದ್ದು. ಬಿಸಿ ನೀರುಗಳ ಹೊಯ್ದು ಮನೆಗಳ ಸುಟ್ಟಾಳು, ಅಯ್ಯ ನಸಗುಂದಿ ನರಗಲು 40 ನಡನಾಡ. ಇಲ್ಲಿ ಬಿಸಿ ನೀರಿನಿಂದ ಮನೆಗಳನ್ನ ಸುಡುವಂತ ಕಾಲ ಬರುತ್ತೆ. ಅದು ಯಾವ ರೀತಿ ಬಿಸಿ ನೀರೋ ಗೊತ್ತಿಲ್ಲ, ಬಟ್ ಮನೆಗಳು ಸುಡ್ತವೆ ಅಂತ ಹೇಳ್ತಾ ಇದ್ದಾರೆ ಅವ್ರ ವಚನಗಳಲ್ಲಿ. ಮುದುಗಲ್ಲು ರಾಯಚೂರು ಮಾಡ್ಯಾಳು, ಮುದುಗಲ್ಲು ರಾಯಚೂರು ಮಾಡ್ಯಾಳು. ಮುದುಗಲ್ಲು ಅಂದ್ರೆ ಯಾವ ರೀತಿ ಪದ, ಮುದುಗಲ್ಲು ಅಂದ್ರೆ ಏನು ಅಂತ ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ಯಾವ್ದಾದ್ರು ಊರ್ ಬಗ್ಗೆ ಹೇಳಿದಾರೇನೋ, ಅದನ್ನ ರಾಯಚೂರು ಮಾಡ್ತಾರೆ ಅಂತ ತಿಳಿಸಿದ್ದಾರೆ. ಅಯ್ಯ ಕೊಯ್ಸಾಳು ಕುರಿಕಾಣ ಮೂರುಕ್ಷವು, ಶ್ರೀರಂಗಪಟ್ಟಣ ಸಿರಿಗ್ಯಾರು ದಿಕ್ಕಿಲ್ಲ, ಅವನ ಪಾರಂಗತವೆಲ್ಲ ಬಯಲಾಗಿ ಓದೀತು. ಅಯ್ಯ ಮೃಡಜಂಬು ಲಿಂಗಯ್ಯ ಎಮ್ಮಿ ಬಸವಣ್ಣ ಎಚ್ಚರಿಕೆ ಅಂತ ತಿಳಿಸ್ತಾರೆ. ಎಲ್ಲರೂ ಕೂಡ ಒಂದೇ ಶ್ರೀರಂಗಪಟ್ಟಣದ ಬಗ್ಗೆ ಹೇಳ್ತಾ ಇದ್ದಾರೆ. ಶ್ರೀರಂಗಪಟ್ಟಣದ ಸರೌಂಡಿಂಗ್ ಅಲ್ಲಿ ಮುಂದಿನ ದಿನಗಳಲ್ಲಿ ಬಸವಣ್ಣನವರ ಅರಮನೆ ಒಂದು ಆಗುತ್ತೆ ಅಂತ ಅವರ ವಚನಗಳಲ್ಲಿ ತಿಳಿಸಿದ್ರು. ಅದನ್ನ ಎಮ್ಮೆ ಬಸವಣ್ಣವರು ಕೂಡ ತಿಳಿಸಿದ್ದಾರೆ. ಶ್ರೀರಂಗಪಟ್ಟಣದ ಸರೌಂಡಿಂಗ್ ಅಲ್ಲಿ ಕಂಚಿಯಿಂದ ಶ್ರೀರಂಗಪಟ್ಟಣದ ತನಕ ಅರಮನೆಗಳ ರಾಜಧಾನಿ ಆಗುತ್ತೆ. ಕಲ್ಯಾಣ ಪಟ್ಟಣ ಅನ್ನೋದು ಇಲ್ಲಿ ಸೃಷ್ಟಿ ಆಗುತ್ತೆ. ಇಲ್ಲಿ ವೀರ ವಸಂತ ರಾಯ ಬಂದು ಮುಂದಿನ ದಿನಗಳಲ್ಲಿ ಆಳ್ವಿಕೆ ನಡೆಸ್ತೇನೆ ಅಂತ ಬರೆದಿರೋದನ್ನ ಎಮ್ಮೆ ಬಸವಣ್ಣ ಅವರು ಕೂಡ ಅವ್ರ ವಚನಗಳಲ್ಲಿ ಸ್ಪಷ್ಟನೆ ಕೊಡ್ತಾ ಹೇಳಿದ್ದಾರೆ. ಶ್ರೀರಂಗಪಟ್ಟಣದ ಬಗ್ಗೆ ಒಂದು ಮಾತನ್ನ ತಿಳಿಸಿದ್ದಾರೆ. ಇದೇ ರೀತಿ ವಚನಗಳು ಬೇರೆ ಬೇರೆಯವರು ಕೂಡ ಬರ್ತಾರೆ. ಆ ವಿಷಯಗಳನ್ನು ತಿಳ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.